3, 2, 1. ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ನಮಸ್ಕಾರ. ಗಾಯತ್ರಿ ಹಾಸನ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಈಗಾಗಲೇ ವರಮಹಾಲಕ್ಷ್ಮಿ ಬರ್ತಾ ಇದೆ. ವರಮಹಾಲಕ್ಷ್ಮಿ ಅಲಂಕಾರಕ್ಕೋಸ್ಕರ ಗೋಧಿ ಹುಲ್ಲು ಹೇಗೆ ಬೆಳೆಸೋದು ಅಂತ ತೋರಿಸ್ತಾ ಇದ್ದೀನಿ. ವರಮಹಾಲಕ್ಷ್ಮಿ ಒಂದೇ ಇಲ್ಲ, ದೀಪಾವಳಿಗಾಗಲಿ ಯಾವುದೇ ಪೂಜೆ ಆಗಲಿ ಈ ಥರ ನಾವು ಗೋಧಿ ಹುಲ್ಲು ಬೆಳೆಸ್ಕೊಂಡ್ರೆ ಅಲಂಕಾರಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಅದು ಹೇಗೆ ಬೆಳೆಸೋದು, ಎಷ್ಟು ದಿವಸ ನೆನೆಸ್ಬೇಕು, ಎಷ್ಟು ದಿವಸ ಮೊಳಕೆ ಕಟ್ಟಬೇಕು ಎಲ್ಲ ನಾನು ತೋರಿಸ್ಕೊಡ್ತೀನಿ ಇವಾಗ. ಫ್ರೆಂಡ್ಸ್, ಮರ್ಯಾದೆನೇ ನಮ್ಮ ಚಾನಲ್ ಯಾರು ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಫ್ರೆಂಡ್ಸ್ ನೋಡಿ, ಗೋಧಿ ಹುಲ್ಲು ಬೆಳೆಸಲಿಕ್ಕೆ ಒಳ್ಳೆ ಗೋಧಿ ತಗಲಿ ಚೆನ್ನಾಗಿರೋದು. ನಾನು 1 kg ತಂದಿದ್ದೆ, ಅದರಲ್ಲಿ ಅರ್ಧ kg ನಾನು ನೆನೆಸಿದ್ದೀನಿ, ಅರ್ಧ kg ಹಾಗೆ ಇಟ್ಟಿದ್ದೀನಿ. ಸೊಸೈಟಿದು ರೇಷನ್ನಲ್ಲಿ ಗೋಧಿ ಕೊಡ್ತಾರಲ್ಲ ಅದನ್ನು ತಾಳಕ್ಕೆ ಹೋಗ್ಬಿಡಿ, ಮೊಳಕೆ ಸರಿಯಾಗಿ ಬರೋಲ್ಲ. ಚೆನ್ನಾಗಿರೋ ಗೋಧಿ, ಒಳ್ಳೆ ಕ್ವಾಲಿಟಿ ಗೋಧಿ ತಗೊಬನ್ನಿ. ನೋಡಿ, ಗೋಧಿ ಹುಲ್ಲು ಬೆಳೆಸಲಿಕ್ಕೆ ನಾವು 10 ದಿನ ಮುಂಚೆನೇ ಈ ಥರ ನೀರಲ್ಲಿ ನೆನೆಸ್ಬೇಕು. ನಾವು 10 ದಿನ ಇಲ್ಲ 9 ದಿವಸ. ಇದು ನೋಡಿ ಮೊದಲನೇ ದಿವಸದ್ದು. ನಾನು ಅರ್ಧ kg ಗೋಧಿ ತಗೊಂಡು ಒಂದು 2-3 ಸರಿ ನಾನು ತೊಳಿತೀನಿ, ಯಾಕೆಂದರೆ ಮೇಲೆ ಧೂಳೆಲ್ಲ ಇರುತ್ತೆ, ಅದೆಲ್ಲ ಹೋಗುತ್ತೆ. ನೋಡಿ, ಈ ಥರ ತೊಳೆದ್ರೆ ನೀಟಾಗಿ ಬರುತ್ತೆ. ಇದನ್ನು ಇವಾಗ ನಾನು 24 ಗಂಟೆ ನೆನೆಸ್ತೀನಿ ಇದನ್ನು. ಇದು ಒಂದು ದಿವಸದ ಮೆಥಡ್ ಇದು. ನೋಡಿ, ಇವಾಗ ಬಿಟ್ಬಿಡ್ತೀನಿ ನೀರಲ್ಲೇ. ಹೋಗಿ ಇದು 2ನೇ ದಿವಸದ್ದು. ಇದು ನೀರಲ್ಲಿ ನೆನೆಸಿ 24 ಗಂಟೆ ಬಿಟ್ಟಿದ್ವಿ. ಇವಾಗ ಮೊಳಕೆ ಕಟ್ಟೋಣ. ಇದನ್ನು ನೀರೆಲ್ಲ ಸೋಸಿದ್ದೀನಿ. ಇದು 2ನೇ ದಿವಸದ ಮೆಥಡ್ ಇದು. ನೋಡಿ, 2ನೇ ದಿವಸಕ್ಕೆ ಈಗ ಬಂದಿದೆ ನೀರಲ್ಲಿ ನೆನೆಸಿರೋದು. ಇದನ್ನೀಗ ಒಂದು ಬಟ್ಟೆ ತಗೊಂಡು ಇವಾಗ ನೋಡಿ, ಒಂದು ಹಳೆಯ ಬಟ್ಟೆ ಇದ್ದರೆ ತಗೊಳ್ಳಿ, ನೀರೆಲ್ಲ ನೀಟಾಗಿ ಹೋಗಲಿ. ನೋಡಿ, ಬಟ್ಟೆ ಮೇಲೆ ಹಾಕ್ತಾಯಿದ್ದೀನಿ. ನೀರೆಲ್ಲ ಸೋಸಿಬಿಡಿ, ನೀರೆಲ್ಲ ಹೋಗೋವರೆಗೂ ಹಾಗೆ ಇಟ್ಟಿರಿ. ಆಮೇಲೆ ಒಂದು ಬಟ್ಟೆ ಮೇಲೆ ಹಾಕಿ, ವೈಟ್ ಬಟ್ಟೆಗೆಲ್ಲ ಹಾಕ್ಬಿಡಿ, ಕರೆ ಆಗಿಬಿಡುತ್ತೆ, ಅದು ಹೋಗಲ್ಲ. ನೋಡಿ, ಇದು 2ನೇ ದಿವಸದ ಮೆಥಡು ನಾವು ಈಗ ಮಾಡ್ತಾಯಿದ್ದೀನಿ. ಇವಾಗ ಈ ಥರ ಮಾಡಿದರೆ ಗೋಧಿ ಹುಲ್ಲು ಚೆನ್ನಾಗಿ ಬರುತ್ತೆ. ಡೈರೆಕ್ಟಾಗಿ ಮಣ್ಣಿಗೆ ಹಾಕಕ್ಕೆ ಹೋದರೆ ಲೇಟ್ ಆಗುತ್ತೆ ಬರೋದು. ನೋಡಿ, ಮೊಳಕೆ ಬರ್ತಾ ಇದೆ, ಆಗಲೇ ನೀರಲ್ಲೇ ಬಂದಿದೆ ಸ್ವಲ್ಪ ಗೋಧಿ. ನೋಡಿ, ಒಳ್ಳೆ ಕ್ವಾಲಿಟಿ ಗೋಧಿ ತಗೊಂಡ್ರೆ ಈ ಥರ ಮೊಳಕೆ ಬರುತ್ತೆ. ನೋಡಿ, ಇದು 2ನೇ ದಿವಸದ ಮೆಥಡು. ನಾನಿವಾಗ ಇದನ್ನೆಲ್ಲ ಹೀಗೆ ಫೋಲ್ಡ್ ಮಾಡಿಬಿಟ್ಟು ಇಟ್ಬಿಟ್ಟು ಒಂದು ಪ್ಲೇಟ್ ಮುಚ್ಚಿಬಿಡ್ತೀನಿ, ನೀಟಾಗಿ ಬರುತ್ತೆ. ಯಾವುದೇ ಬಟ್ಟೆ ಗಂಟು ಹಾಕೋದೇನು ಬೇಕಿಲ್ಲ. ನೋಡಿ, ಇಟ್ಟಿದ್ದೀನಿ ಇವಾಗ. ನೋಡಿ, ಅದೇ ಬಟ್ಟೆಗೆ ನಾನು ಈ ಥರ ಮಾಡಿ ಇಟ್ಟಿದ್ದೀನಿ ಎಲ್ಲ. ಒಂದು ಪ್ಲೇಟ್ ಮುಚ್ಚಿಬಿಡ್ತೀನಿ. ನೋಡಿ, ರೆಡಿ ಆಯಿತು. ಇವಾಗ ಒಂದು 24 ಗಂಟೆ ನೆನೆಸಿದ್ವಿ, 24 ಗಂಟೆ ನಾವು ಮೊಳಕೆ ಕಟ್ಟಿದ್ವಿ. ನೋಡಿ, ಮತ್ತೆ 24 ಗಂಟೆ ಆದಮೇಲೆ ಇದು 3ನೇ ದಿವಸದ ಮೆಥಡ್ ಇದು. ನೋಡಿ, 3ನೇ ದಿವಸಕ್ಕೆ ಈಗ ಬಂದಿದೆ. ನೀರಲ್ಲಿ ನೆನೆಸಿದರೆ ಬೇಗನೆ ಮೊಳಕೆ ಬಂದುಬಿಡುತ್ತೆ, ಈಸಿ ಇರುತ್ತೆ. ಅಲಂಕಾರಕ್ಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ನಾನಂತೂ ವರ್ಷ ಹೀಗೆ ಬೆಳೆಸೋದು. ನೋಡಿ, ಈ ಥರ ಎಲ್ಲ ಮೊಳಕೆ ಬಂದಿದೆ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಮೊಳಕೆ, ಒಂದೂ ಹೋಗಿಲ್ಲ, ಆ ಥರ ಬಂದಿದೆ. ಕೈಯಲ್ಲೆಲ್ಲ ಕಲ್ಸಕ್ಕೆ ಹೋಗ್ಬಿಡಿ. ಗಂಟಲ್ಲಿ ಹೇಗಿತ್ತು ಇವಾಗ ಅದೇ ಥರ ಇರಲಿ, ಇಲ್ಲಾಂದರೆ ಮೊಳಕೆ ಎಲ್ಲ ಮುರಿದೋಗ್ಬಿಡುತ್ತೆ. ನೋಡಿ, ಇವಾಗೆಲ್ಲ ಎತ್ತಿಟ್ಕೊಂಡಿದ್ದೀನಿ. ಒಂದು ಕಡೆ ಗೋಧಿ ಇಟ್ಕೊಂಡಿದ್ದೀನಿ ನಾನು, ಒಂದು ಕಡೆ ಬೌಲ್ ಇಟ್ಕೊಂಡಿದ್ದೀನಿ, ಇನ್ನೊಂದು ಕಡೆ ಮಣ್ಣನ್ನು ಜರಡಿ ಮಾಡಿ ಇಟ್ಕೊಂಡಿದ್ದೀನಿ. ಮಣ್ಣು ಆದಷ್ಟು ಪುಡಿಯಾಗಿರಲಿ. ನೋಡಿ, ಈ ಥರ ಪುಡಿಯಾಗಿರಬೇಕು ಮಣ್ಣು, ಹಂಗಾದರೆ ಚೆನ್ನಾಗಿ ಬರುತ್ತೆ. ನೋಡಿ, ಈಗ ನಾನು ಬೌಲಿಗೆಲ್ಲ ಹಾಕ್ತಾಯಿದ್ದೀನಿ. ಯಾವುದೇ ರೀತಿ ಹೋಲ್ ಮಾಡಿಲ್ಲ, ನಾನು ಬೌಲಿಗೆಲ್ಲ ಹೋಲ್ ಮಾಡಿಲ್ಲ, ಹಾಗೆ ಮಣ್ಣು ಹಾಕ್ತಾಯಿದ್ದೀನಿ. ಒಂದು 3/4 ಭಾಗದಷ್ಟು ಮಣ್ಣು ಹಾಕ್ಕೊಳ್ಳಿ ನೀವು. ಅವಾಗ ಗೋಧಿ ಏನನ್ಸುತ್ತೆ ಅಂದರೆ ಮೇಲೆ ಬರುತ್ತೆ. ಇಲ್ಲಾಂದರೆ ನಾವು ಕೆಳಗಡೆ ಫುಲ್ ಕಮ್ಮಿ ಮಣ್ಣು ಹಾಕಿದರೆ ಬೇಗ ಬೆಳೆದಂಗೆ ಕಾಣಿಸಲ್ಲ. ನೋಡಿ, ಎಷ್ಟು ಒಂದು 3/4 ಭಾಗದಷ್ಟು ಎಲ್ಲದಕ್ಕೂ ಮಣ್ಣು ಹಾಕ್ಕೊಳ್ಳಿ. ನಾನು ಈ ಥರ ದೊಡ್ಡ ಬೌಲ್ 5 ಮಾಡಿ ಇಟ್ಕೊಂಡಿದ್ದೀನಿ. 2ರಲ್ಲಿ ಬಾಳೆಕಂಬ ಇಡ್ತೀನಿ, 2ರಲ್ಲಿ ದೀಪ ಇಡ್ತೀನಿ, ಇನ್ನೊಂದರಲ್ಲಿ ಕಾಮಾಕ್ಷಿ ದೀಪ ಇಟ್ಟಿರ್ತೀನಿ ನಾನು. ನೋಡಿ, ಇದು ದೀಪ ಇಡೋಕ್ಕೋಸ್ಕರ ನಾನು ಈ ಥರ ಪ್ಲೇಟ್ ಇಟ್ಟಿದ್ದೀನಿ. ಇದ್ರ ಮೇಲೆ ಒಂದು ಪಾತ್ರೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಪ್ಲೇಟ್ ಇಟ್ಟು ಒಂದು ದೀಪ ಇಟ್ಟಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಚಿಕ್ಕ ದೀಪ ಆದರೆ, ದೊಡ್ಡ ಕಂಬ ಆದರೆ, ದೀಪಳೆ ಕಂಬ ಆದರೆ ಡೈರೆಕ್ಟಾಗಿ ಪ್ಲೇಟ್ ಮೇಲೆ ಇಟ್ಬಿಡಿ. ನೋಡಿ, ಈ ಥರ ಉದುರಿಸಿದ್ದೀನಿ. ಆದಷ್ಟು ಜಾಗ ಬಿಡಬೇಡಿ, ಫುಲ್ ಉದುರಿಸ್ಕೊಳ್ಳಿ. ಕಲ್ಸಕ್ಕೆ ಹೋಗ್ಬೇಡಿ ಗೋಧಿನ, ಹಾಗೆ ಮೇಲೇ ಉದುರಿಸಿ. ನೋಡಿ, ಈ ಥರ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತೈತೆ ಗೋಧಿ ಉದುರಿಸಿರೋದೆಲ್ಲ. ಈಗ ಅದ್ರ ಮೇಲೆ ಗೋಧಿ ಮುಚ್ಕೊಳ್ಳೋ ರೀತಿ ಮಣ್ಣು ಹಾಕಿ, ತುಂಬ ಹಾಕಬೇಡಿ, ಕವರ್ ಆಗಬೇಕಷ್ಟೇ, ಎಲ್ಲ ಮುಚ್ಕೋಬೇಕಷ್ಟೇ ಗೋಧಿ.
ನೋಡಿ ಈ ಥರ ಹಾಕ್ಕೊಂಡ್ರೆ ಸಾಕು. ಇದು 3ನೇ ದಿವಸದ ಮೆಥಡ್ ಇದು. ನೋಡಿ ಎಲ್ಲ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ತೀನಿ. ಮಣ್ಣು ಎಷ್ಟು ನೆನಿಬೇಕು ಅಷ್ಟು ಮಾತ್ರ ನೀರು ಹಾಕಿ, ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ. ಯಾಕೆಂದರೆ ನಾವು ಕೆಳಗಡೆ ಹೋಲ್ ಮಾಡಿಲ್ಲ ಅಂದರೆ ನೀರು ನಿಂತ್ಕೊಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪನೇ ಹಾಕಿ. ನೋಡಿ ಇಷ್ಟಿಷ್ಟು ಹಾಕಿದರೆ ಸಾಕು. ಅದೊಂದು ಸೈಡಿಗೆ ಇಟ್ಟಿದ್ದೀನಿ. ನಾನು ಈ ಥರ ಪಾರ್ಸಲ್ ಬಾಕ್ಸ್ ಇತ್ತು, ಅದನ್ನೊಂದು 4 ಮಾಡ್ಕೊಂಡಿದ್ದೀನಿ. ನೀವು ಎಷ್ಟು ಬೌಲಿದ್ರೆ ಎಷ್ಟಾದರೂ ಮಾಡ್ಕೋಬೋದು. ಯಾವುದಕ್ಕೂ ಹೋಲ್ ಮಾಡೋಕ್ಕೆ ಹೋಗ್ಬಿಡಿ. ನೋಡಿ ನಾನು ಅದಕ್ಕೂ ಮಣ್ಣು ಹಾಕಿ ಗೋಧಿ ಹಾಕಿ ಮೇಲೆಲ್ಲ ಮಣ್ಣು ಉದುರಿಸಿದ್ದೀನಿ. ನೋಡಿ ಈಗ ತುಂಬಾ ಚೆನ್ನಾಗಿರುತ್ತೆ. ಇದನ್ನೆಲ್ಲ ಸೈಡಿಗೆ ಅಲಂಕಾರಕ್ಕೆ ಇಟ್ಕೊಳ್ಳಿ. ನೋಡಿ ಇದಕ್ಕೂ ಸ್ವಲ್ಪ ನೀರು ಹಾಕ್ತಾಯಿದ್ದೀನಿ. ಮಣ್ಣು ನೆನೆಯಷ್ಟೇ ಹಾಕ್ಕೊಳ್ಳಿ, ನೀರು ಮಾತ್ರ. ನೋಡಿ ಪೇಪರ್ ಗ್ಲಾಸ್ ತಗೊಂಡಿದ್ದೆ, 1/4 ಲೀಟ್ರ್ ಹಿಡಿಸ್ತಲ್ಲ ನೀರು ಕುಡಿಯೋ ಗ್ಲಾಸು. ಪ್ಲಾಸ್ಟಿಕ್ ಗ್ಲಾಸ್ ತಗೊಳಕ್ಕೆ ಹೋಗ್ಬಿಡಿ. ಈ ಥರ ಪೇಪರ್ ಗ್ಲಾಸ್ ತಗೊಂಡ್ರೆ ಚೆನ್ನಾಗಿರುತ್ತೆ. ಯಾಕಂದರೆ ನೀರಿನ ಅಂಶನೂ ಎಳ್ಕೊಳ್ಳುತ್ತೆ ಇದು. ಅದಕ್ಕೋಸ್ಕರ ಪೇಪರ್ ಗ್ಲಾಸೇ ತಗೊಳ್ಳಿ. ನಾನು ಅಲಂಕಾರಕ್ಕೆ ಅಂತಲೇ ತರಿಸಿದ್ದೆ ಪೇಪರ್ ಗ್ಲಾಸು. ನೋಡಿ ಎಲ್ಲದಕ್ಕೂ ಹಾಕಿದ್ದೀನಿ. ನೋಡಿ ಇವಾಗ ಗೋಧಿ ಹಾಕ್ತಾಯಿದ್ದೀನಿ. ನೋಡಿ ಇದನ್ನು 12 ಗ್ಲಾಸ್ ಮಾಡ್ಕೊಂಡಿದ್ದೆ. ನೋಡಿ ಎಲ್ಲ ರೆಡಿ ಆಯ್ತು. ಇವಾಗ ಈ ಥರ ಇದೆ, ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ ಇದು 3ನೇ ದಿವಸದ್ದು, ಇದು 4ನೇ ದಿವಸದ್ದು. 4ನೇ ದಿವಸಕ್ಕೆಲ್ಲ ಈ ಥರ ಇದೆ. ನೋಡಿ ಯಾವ ಥರ ಬಂದಿದ್ದು. ಈಗ ಮತ್ತೆ ಸ್ವಲ್ಪ ನೀರು ಹಾಕೋಣ. 4ನೇ ದಿವಸಕ್ಕೆ ಡೈಲಿ ಸ್ವಲ್ಪನೇ ನೀರು ಹಾಕಬೇಕು, ಜಾಸ್ತಿ ಹಾಕಕ್ಕೆ ಹೋಗ್ಬೇಡಿ. ಒಟ್ಟಿಗೆ ಡೈಲಿ ಹಾಕಿ. ನೀರು ಕಮ್ಮಿ ಇತ್ತು ಅಂದರೆ 2 ಟೈಮ್ ಹಾಕಿ, ಬೆಳಗ್ಗೆ ಟೈಮು ಹಾಕಿ, ಸಂಜೆ ಟೈಮು ಹಾಕಿ. ನೋಡಿ 4ನೇ ದಿವಸದ್ದು ಈ ಥರ ಬಂದಿತ್ತು. ನೋಡಿ ಇದಕ್ಕೆ ನಾನು ದೀಪ ಇಟ್ಬಿಡ್ತೀನಿ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದರೊಳಗಡೆ ದೀಪ ಇಟ್ಟಿದ್ರೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ ಅಂತ. ಇವಾಗ ನೋಡಿ 5ನೇ ದಿವಸದ್ದು ಇಷ್ಟು ಬಂದಿತ್ತು. 5ನೇ ದಿವಸಕ್ಕೆ ಈ ಥರ ಮೊಳಕೆ ಎಲ್ಲ ಕಾಣಿಸಿತ್ತು, ಮೇಲ್ಗಡೆ ಬಂದುಬಿಟ್ಟಿತ್ತು. ನೋಡಿ ನೀರು ಮಣ್ಣು ಒಣಗಿರೋ ಥರ ಇದ್ದರೆ ಸ್ವಲ್ಪ ನೀರು ಹಾಕೋಬಿಡಿ. ಆವಾಗಲೇ ನೀರು ಕಮ್ಮಿ ಇದ್ದಾಗ 2 ಟೈಮು ಹಾಕೊಳ್ಳಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾಯಿದೆ. ಇದೆಲ್ಲ 5ನೇ ದಿವಸದ್ದು. ಇದು ಬಂದುಬಿಡುತ್ತೆ, ಎಷ್ಟು ಒಳಗಡೆ ಇದ್ರೂ ಗೋಧಿ ಬಂದುಬಿಡುತ್ತೆ ಮೇಲ್ಗಡೆ. ನೋಡಿ ಇದು 6ನೇ ದಿವಸದ್ದು. 6ನೇ ದಿವಸಕ್ಕೆ ಈಗ ಬಂದಿತ್ತು. ನೋಡಿ ಇದು 7ನೇ ದಿವಸದ್ದು. ಇದು ಫುಲ್ ವೀಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ. ಡೈಲಿ ಸ್ವಲ್ಪನೇ ಮಾಡ್ಕೊಳ್ತಾ ಇದ್ದೆ. ನೋಡಿ 7 ದಿವಸಕ್ಕೆ ಈ ಥರ ಇದೆ. ನೋಡಿ 8ನೇ ದಿವಸಕ್ಕಂತೂ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೋಡಿ ಇದೆಲ್ಲ 8ನೇ ದಿವಸದ್ದು. ಇದು 8 ದಿವಸಕ್ಕಾಗಲೇ ಹೇಗೆ ಬಂದುಬಿಟ್ಟಿದೆ ನೋಡಿ. ಯಾವುದೇ ಗೊಬ್ಬರ ಇಲ್ಲ, ಏನಿಲ್ಲ, ಬರೀ ಮಣ್ಣಲ್ಲೇ ಎಷ್ಟು ಚೆನ್ನಾಗಿ ಬಂದಿರುತ್ತೆ ನೋಡಿ. ಇದು 8 ದಿವಸದ್ದು. ಇದು 9ನೇ ದಿವಸದ್ದು. ನೋಡಿ 9 ದಿವಸಕ್ಕೆ ಹೇಗೆ ಕಾಣಿಸ್ತಾ ಇದೆ ಅಂತ. ಫ್ರೆಂಡ್ಸ್, ಯಾರು ಹೊಸ್ದಾಗಿ ನಮ್ಮ ಚಾನಲ್ ನೋಡ್ತಾ ಇರೋರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡಿ. ವಿಡಿಯೋ ಲೈಕ್ ಮಾಡಿ ಇಷ್ಟ ಆದರೆ. ನೋಡಿ ಈಗ 10ನೇ ದಿವಸದ್ದು ಹೇಗಿದೆ ಅಂತ. 10ನೇ ದಿವಸದ್ದು ನಾನು ಅಲಂಕಾರಕ್ಕೆ ಇಡಬೇಕಾದ್ರೆ ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇದು ನೋಡಿ 10ನೇ ದಿವಸದ್ದು ಅಲಂಕಾರದ್ದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಮರಿದೇನೆ ಫ್ರೆಂಡ್ಸ್, ಯಾರಾದರೂ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಕಮೆಂಟ್ಸ್ ಮಾಡಿ, ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ 10 ದಿವಸಕ್ಕೆ ಹೇಗಿತ್ತು ಅಂತ. ತುಂಬ ಚೆನ್ನಾಗಿ ಬಂದಿತ್ತು. ಅಲಂಕಾರ ನೋಡಲಿಕ್ಕಂತೂ ತುಂಬ ಚೆನ್ನಾಗಿರುತ್ತೆ. ನೋಡಿ ಇಡಬೇಕಾದ್ರೆ ನಂಗೆ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಇಟ್ಟೆ ಆದಮೇಲೆ ಈ ಥರ ಬಂದಿತ್ತು. ನಾನು ಈ ಥರ ಅಲಂಕಾರ ಮಾಡಿದ್ದೆ. 10ನೇ ದಿವಸದ ಅಲಂಕಾರದಲ್ಲಿ ನಮ್ಮನೆ ಲಕ್ಷ್ಮಿ ಈ ಥರ ಕಾಣಿಸ್ತಾ ಇದ್ಲು. ಯಾರಿಗೆಲ್ಲ ಪೂಜೆ ಗೋಧಿ ಹುಲ್ಲು ಬೆಳೆಸ್ಬೇಕು ಅಂತ ಇರುತ್ತೆ, ಇದೇ ರೀತಿ ನೋಡ್ಕೊಂಡು ಬೆಳೆಸ್ಕೊಳ್ಳಿ, ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿ ಇತ್ತು ನಮ್ಮನೆ ಲಕ್ಷ್ಮಿ ಅಲಂಕಾರ ಅಂತೂ.